ಗಣಿಗಾರಿಕೆ KRS ಸುತ್ತಮುತ್ತ ನಡೆಯುವಂಥ ಗಣಿಗಾರಿಕೆಯಿಂದ ಕನ್ನಂಬಾಡಿ ಕಟ್ಟೆಗೆ ಅಪಾಯ ಇದೆ ಅಂಥೇಳಿ ನಮ್ಮ KS ಪುಟ್ಟಣ್ಣಯ್ಯ, ನಮ್ಮ ರೈತ ನಾಯಕರು KS ಪುಟ್ಟಣ್ಣ ಇದ್ದಾಗ HS ದೊರೆಸ್ವಾಮಿಯವರು ಸ್ವತಂತ್ರ ಸೇನಾನಿ, ಸಮಾಜವಾದಿ ಹಿರಿಯ ಹೋರಾಟಗಾರರಾದಂಥ ಪಾಮಲ್ಲೇಸು, ಇವರೆಲ್ಲರ ನೇತೃತ್ವದಲ್ಲಿ ಹೋರಾಟ ಕಳೆದ 20 ವರ್ಷದಿಂದ ಕೂಡ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತೀವಿ. ಪುಟ್ಟಣ್ಣಯ್ಯನವರು ಶಾಸನಸಭೆಯಲ್ಲಿ ಶಾಸಕರಾಗಿಯೂ ಕೂಡ ಪ್ರಬಲವಾಗಿ ಅಪಾಯವನ್ನು ಮಂಡಿಸಿದರು. ಈ ಹಿನ್ನೆಲೆಯಲ್ಲಿ ಮತ್ತು ಒಂದು ಕಂಪನ, ಡ್ಯಾಮ್ ಸುತ್ತ ಒಂದು ಕಂಪನ ಆದಾಗ ಅದರ ಅಧ್ಯಯನ ವರದಿಗಳ ಪ್ರಕಾರ ನಮ್ಮೆಲ್ಲರ ಒತ್ತಾಯದ ಮೇರೆಗೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ಜಿಲ್ಲಾಡಳಿತ ಅಂದರೆ ಸರ್ಕಾರ ನಿಷೇಧ ಮಾಡಿತ್ತು. ಈಗಲೂ ನಿಷೇಧ ಇದೆ, ಮುಂದುವರಿತದೆ ನಿಷೇಧ. ಈ ನಡುವೆ ನಮ್ಮ ಗಣಿ ಪರವಾನಗಿ ಪಡೆದವರು, ದಯವಿಟ್ಟು ಗಣಿ ಮಾಲೀಕರು ಅಥವಾ ನಾವು ಗಣಿ ಮಾಲೀಕರು ಸರ್ಕಾರ, ಜನರು ಅವರು ಪರವಾನಗಿ ಪಡೆದವರು. ಕೆಲವರು ಗಣಿ ಮಾಲೀಕರು ಅಂತಾರೆ, ಆ ಶಬ್ದ ನಾನು ಉಪಯೋಗಿಸಲ್ಲ. ಗಣಿ ಪರವಾನಗಿ ಪಡೆದವರು, ಗಣಿ ನಡೆಸೋಕ್ಕೆ ಪರವಾನಗಿ ಪಡೆದಂಥ ವ್ಯಕ್ತಿಗಳು, ಲೈಸೆನ್ಸ್ ಹೋಲ್ಡರ್, ರಿಟ್ ಪಿಟಿಷನ್ ಹಾಕಿದ್ರು ನಿಷೇಧದ ವಿರುದ್ಧ. ಸುಪ್ರೀಂ ಕೋರ್ಟ್, ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು. ಹೈಕೋರ್ಟ್ ತೀರ್ಮಾನ ಆರ್ಡರ್ದೆ ಇಂಟ್ರೀಮ್ ಮಧ್ಯಂತರ ಆರ್ಡರ್ ನೋಡಿದ್ದೀನಿ. ಸ್ಪಿರಿಟ್ ಇದೆ ಜಡ್ಜಸ್ಗೆ. ಏನಂತ ಹೇಳಿದರೆ, ಗಣಿಗಾರಿಕೆಗಿಂತ ಜಲಾಶಯ ಮುಖ್ಯ ರೀ, ಕೋಟ್ಯಾಂತರ ಜನರ ಬದುಕು ಮುಖ್ಯ ಅನ್ನೋಂಥ ಒಂದು ಸ್ಪಿರಿಟನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ಒಂದು ಸೈಂಟಿಫಿಕ್ ರೀಸನ್ಗೋಸ್ಕರ ಬ್ಲಾಸ್ಟ್ ಮಾಡಬೇಕು ಅಂತ, ಪ್ರಾಯೋಗಿಕವಾದಂಥ ಬ್ಲಾಸ್ಟ್ ಮಾಡಬೇಕು ಅನ್ನೋಂಥದ್ದು ನಿಲುವಿಗೆ ನಮ್ಮ ಕಾವೇರಿ ನೀರಾವರಿ ನಿಗಮ, ಜಿಲ್ಲಾಡಳಿತ ಕೋರ್ಟ್ ಮುಂದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೆ 3 ಸಾರಿ ಬಂದಿದ್ರು, 3 ಸಾರಿನೂ ವಾಪಸ್ ಕಳಿಸಿದ್ವಿ. ಇದೇ ಥರ ಟ್ರಯಲ್ ಬ್ಲಾಸ್ಟ್ ಕೋರ್ಟ್ ಆದೇಶ, ಕೋರ್ಟ್ ಹೋಗಕ್ಕೆ ಮುಂಚೆನೂ ಕೂಡ ಬಂದಿದ್ರು, ವಾಪಸ್ ಕಳಿಸಿದ್ದೀವಿ. ಇನ್ನೊಂದು ಸರಿ ಬಂದಿದ್ರು, ವಾಪಸ್ ಕಳಿಸಿದ್ದೀವಿ. ಕಳೆದ 2 ತಿಂಗಳಿಂದ ಕೋರ್ಟು ಆದೇಶ ಕೊಟ್ಬಿಟ್ಟಿದೆ ಅಂತೇಳಿ ಬಂದಿದ್ದರು. ನಾವೆಲ್ಲ ಕೋರ್ಟ್ ಆರ್ಡರ್ ನೋಡೋದು. ಕೋರ್ಟ್ ಆ ಥರ ಹೇಳಿಲ್ಲ. ಆಪರೇಷನ್ ಫೋರ್ಸನಲ್ಲಿ ಡ್ಯಾಮ್ ಸೇಫ್ಟಿ ಕೋರ್ಟ್ ಹೇಳಿರೋದೇನಂತಂದರೆ, ಒಂದು ಎಕ್ಸ್ಪರ್ಟ್ ಡ್ಯಾಮ್ ಸೇಫ್ಟಿ ಆ್ಯಕ್ಟನ್ನು ಮಾಡ್ಕೊಳ್ಳಿ. 2021 ಇಡೀ ಭಾರತ ದೇಶದಲ್ಲಿ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಇದೆ, ಎಲ್ಲ ರಾಜ್ಯಗಳು ಅಲ್ವರಿಗೆ. ಅದರಂತೆ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ಗೆ ಒಂದು ಕಮಿಟಿ ಮಾಡ್ಕೊಳ್ಳಿ. ಆ ಕಮಿಟಿ ಒಪಿನಿಯನ್ ಬಿಡಬೇಕು. ಇದನ್ನು ನಮ್ಮ ವಾದ ಏನದು, ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಮಾಡಿ ನೀವು ರಾಜ್ಯದಲ್ಲಿ ಪೂರ್ವ ನಿಯಮ ಮಾಡಿ, ಪರಿಣಿತರನ್ನ ಒಳಗೊಂಡ ಒಂದು ಕಮಿಟಿ ಮಾಡಿ ಅದ್ರ ತೀರ್ಮಾನಕ್ಕೆ ಬಿಡಿ ಅಂತ ನಮ್ಮ ವಾದ. ಆದರೆ ರಾಜ್ಯ ಸರ್ಕಾರ, ಕಾವೇರಿ ನೀರಾವರಿ ನಿಗಮ, ಜಿಲ್ಲಾಡಳಿತ ಅಂದರೆ ಎಲ್ಲ ಸರ್ಕಾರವೇ ಮತ್ತೆ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಮುಂದಾಗ್ತಾ ಇದೆ. ಟ್ರಯಲ್ ಬ್ಲಾಸ್ಟ್ ಅಂತಂದರೆ ಪ್ರಾಯೋಗಿಕವಾದಂಥದ್ದು. ಈ ಟ್ರಯಲ್ ಬ್ಲಾಸ್ಟ್ಗೆ ಕಾವೇರಿ ಜಲಾನಯ ಪ್ರದೇಶದ ಹೋರಾಟಗಾರರು, ಜನಪರ ಕಾಳಜಿ ಇರೋರಿಗೆ ವಿರೋಧ ಇದೆ. ಇದನ್ನು ಒಪ್ಪಲ್ಲ. ಕಾರಣ ಯಾಕೆಂದರೆ, ಒಂದು ಕಂಪನ ಬಂದಿದೆ, ಹಾರ್ಟ್ ಅಟ್ಯಾಕು ಆಗಿಲ್ಲ, ಆದರೆ ಆಗೋ ಸೂಚನೆ ಇದೆ ಅಂದ್ಕೊಟ್ಟಿದೆ. ಮನುಷ್ಯ ಟೆಸ್ಟ್ಗೆ ಹೋದಾಗ ನಿಮ್ಗೆ ಇನ್ನೂ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಆದರೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋ ಸೂಚನೆ ಇದೆ, ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾರಲ್ಲ ವೈದ್ಯರು. ಆ ಥರ ಕಂಪನದಲ್ಲಿ, ಆ ಸೆಳೆಯಲ್ಲಿ ಡ್ಯಾಮ್ಗೆ ಅಪಾಯ ಆಗಿದೆ ಅಂತ ಮುನ್ಸೂಚನೆ ಕೊಟ್ಟಿದೆ. ಈಗ ಅಪಾಯ ಆಗಿಲ್ಲ, ಮುಂದೆ ಆಗಬಹುದು, ಸೈಂಟಿಫಿಕ್ ರೀಸನ್. ಮತ್ತು ಭಾಳ ಡೀಪಾಗಿ ತೊಡ್ಬಿಟ್ಟಿದ್ದಾರೆ ಅಲ್ಲಿ. ಸುತ್ತಮುತ್ತ ಇರೋರೆಲ್ಲ ಕೇಳಿದ್ರು ಕೂಡ ಅಲ್ಲಿ ಬದುಕೋಕ್ಕೆ ಅತಂತ್ರ ಇದೆ ನನಗಿದೆ. ಆದರೆ ಟ್ರಯಲ್ ಬ್ಲಾಸ್ಟ್ ಆಗ್ಬೋದು, ಯಾವುದೇ ಹೆಸರಲ್ಲಾಗ್ಬೋದು, ಅದು ಮಾಡೋದು ತಪ್ಪು. ಪರ್ಮನೆಂಟಾಗಿ ಕನ್ನಂಬಾಡಿ ಉಳಿಬೇಕಾದ್ರೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧ ಆಗಬೇಕು ಅನ್ನೋದು ನಮ್ಮ ನಿಲುವು. ಈ ನಿಟ್ಟಿನಲ್ಲಿ ಮೊನ್ನೆ 29ನೇ ತಾರೀಕು ಮಂಡ್ಯದಲ್ಲಿ ಕಾವೇರಿ ಜಲಾನಯ ಪ್ರದೇಶದ ಚಳುವಳಿಗಳ ಪ್ರತಿನಿಧಿಗಳನ್ನ ಕರೆದಿದ್ವಿ. ದುಂಡು ಮೇಜು ಸಭೆ ನಡೀತು ಗಾಂಧಿ ಭವನದಲ್ಲಿ. ಮಂಡ್ಯದವರಿದ್ದರು, ಮೈಸೂರಿದ್ದರು, ಚಾಮರಾಜನಗರ ಇದ್ದರು, ರಾಮನಗರ ಇದ್ದರು, ಹಾಸನದವರಿದ್ದರು, ತುಮಕೂರಿದ್ದರು, ಬೆಂಗಳೂರವರಿದ್ದರು. ಅಲ್ಲಿ ಒಂದು ನಿರ್ಣಯ ಮಾಡಿದ್ವಿ ಸರ್ವಾನುಮತದಿಂದ, ಟ್ರಯಲ್ ಬ್ಲಾಸ್ಟನ್ನು ಮಾಡೋಕ್ಕೆ ಮುಂದಾದರೆ ನಾವು ಗೋ ಬ್ಯಾಕ್, ಅಲ್ಲಿಂದ ಓಡಿಸ್ತೀವಿ ಅಂತ ನಿರ್ಣಯ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಕಳಿಸಿದ್ದೀವಿ. ಸರ್ಕಾರ ಹುಡುಗಾಟ ಮಾಡಬಾರ್ದು, ಕಾವೇರಿ ನಿಗಮನೂ ಹುಡುಗಾಟ ಮಾಡಬಾರ್ದು, ಜಿಲ್ಲಾಡಳಿತ ಡಿಸಿಗೂ ಹೇಳ್ತೀವಿ, ಮಂಡ್ಯ ಡಿಸಿಗೆ ಹುಡುಗಾಟ ಮಾಡಬೇಡಿ. ಜನರ ದೃಷ್ಟಿ ಟ್ರಯಲ್ ಬ್ಲಾಸ್ಟ್ನ ಮಾಡೋಕ್ಕೆ ಹೋಗ್ಬೇಡಿ,
ಕೋರ್ಟು ಹೇಳಬೇಕು ಅಂದರೆ ಕೋರ್ಟ್ ಮುಂದೆ ಎ ಜಿ ಕಳಿಸಿ ಅದಕ್ಕೆ ಮಂಡಿಸಿ, ನಮ್ಮ ಜನರ ವಿಚಾರ ಮಂಡಿಸಿ ಅನ್ನುವಂಥ ವಿಚಾರನ ನಾವು ಹೇಳ್ತಾಯಿದ್ದೀವಿ. ಒಂದು ಪಕ್ಷ ಅವ್ರು ಮಾಡೋಕ್ಕೆ ಮುಂದಾದರೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕನ್ನಂಬಾಡಿಗೆ ಮುತ್ತಿಗೆ ಹಾಕ್ತೀವಿ. ಯಾರು ಬರ್ತಾರೋ ಅವ್ರನ್ನ ಅಲ್ಲಿಂದ ವಾಪಸ್ ಕಳಿಸುವಂಥ ತೀವ್ರವಾದ ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಮಾಡ್ತಾರೆ. ನಮ್ಮ 2-3 ಸಲ ಸಭೆ ಕರೆದಿದೆ, ಸಹಕಾರ ಕೊಡಿ ಅಂದ್ಮೇಲೆ ಅನುಮಾನ ಇರ್ತದೆ. ಜಿಲ್ಲಾಡಳಿತನೇ ಟ್ರಯಲ್ ಬ್ಲಾಸ್ಟಿಗೆ ನಮ್ಮ ಸಹಕಾರ ಕೊಡಿ ಅಂತ ಕೇಳ್ತಾ ಇದೆ. ಟ್ರಯಲ್ ಬ್ಲಾಸ್ಟ್ ಎಷ್ಟು ಫೀಟಲ್ಲಿ ಮಾಡ್ತಾರೆ? ಎಷ್ಟು ಫೀಟ್? ಈಗ 2,000 ಅಡಿವರೆಗೂ ಕೊಡ್ತಾರೆ, 1,500 ಹೋಗಿದ್ದಾರೆ. ಇವರು 500-600 ಮಾಡ್ತಾರೆ. 500-600 ಮಾಡಿಬಿಟ್ರೆ ಏನೂ ಆಗಲ್ಲ ಡ್ಯಾಮ್ಗೆ ಅಂತ ಅಪಾಯ ಬರ್ಬೋದು. ಮತ್ತು ನಮಗೊಂದು ಬೇರೆ ಅನುಮಾನಗಳಿವೆ. ಈ ಗಣಿ ಲೈಸೆನ್ಸ್ ಪಡೆದಿರೋವಂಥವ್ರು ಮತ್ತು ರಾಜಕೀಯ ಹಿನ್ನೆಲೆಯವರು ಇರ್ತಾರೆ. ಈ ಸುಮ್ಮನೆ ಟ್ಯಾಕ್ಟಿಕ್ಸ್ ಆಗಿ ಇದನ್ನೆಲ್ಲನೂ ಈ ವರದಿಗಳು ಏನೇನು ಬೇಕಾದ್ರೂ ಬದಲಾಯಿಸ್ಕೋಬೋದು. ನಮಗೆ ಅದ್ರ ಬಗ್ಗೆ ಅನುಮಾನನೇ ಇದೆ, ಅಪಾಯ ಇದೆ ಅಂತ ನಮ್ಗೆ ಗೊತ್ತಾಗ್ತಾನೆ 20 ಕಿಲೋಮೀಟರ್ ನೀವು ನಿಷೇಧ ಮಾಡಿಸಿರೋದು. ನಿಮ್ಮ ಸರ್ಕಾರ ಆರ್ಡರ್ ಇರೋದು ಅಪಾಯ ಆಗುತ್ತೆ ಅಂತ, ಅದನ್ನ ಕಾಯ್ಕೊಂಡಿರ್ತೀವಿ.